ನಿನಗೆ ತಾಕತ್ತಿದ್ರೆ ನನ್ನ ಎದೆಗೆ ಒದ್ದು ನೋಡು ಎಂದ ವಿನಯ್. ಹೊಸ ವರ್ಷದ ಮೊದಲ ಆಟದಲ್ಲೇ ಕಾದಾಟ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಇಂದಿನ ಮನೆಯಲ್ಲಿ ಮತ್ತೆ ಮಾತಿನ ಕಿಡಿ ಕಾಣಿಸಿಕೊಂಡಿದೆ. ಯಾರು ವಿನಯ್ ಎದೆಗೆ ಒದಿತೀನಿ ಅಂದರೂ ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಇಂದಿನ ಸಂಚಿಕೆಯ ಮೂಲಕ ದೊಡ್ಡಮನೆ ಹೊಸ ವರ್ಷದ ಮೊದಲ ವಾರಕ್ಕೆ ಪ್ರವೇಶ ನೀಡಿದೆ. ಕಳೆದ ವಾರದ ಸಂಚಿಕೆಯಲ್ಲಿ ಸಿರಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದರು. ಈ ವಾರ ಮುಂದಿನ ಸ್ಪರ್ಧೆಯ ಎಲಿಮಿನೇಟ್ಗೆ ಅಂಗಣ ರೆಡಿಯಾಗಿದೆ. ಕಳೆದ 2 ವಾರ ಕೂಲಾಗಿದ್ದ ಬಿಗ್ ಬಾಸ್ ಮನೆಯಲ್ಲಿ ಈಗ ಮತ್ತೆ ಮಾತಿನ ಕಿಡಿ ಕಾಣಿಸಿಕೊಂಡಿದೆ. ಕಳೆದ 2 ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಶಾಂತವಾದ ವಾರಗಳು. ಅದರಲ್ಲಿಯೂ ಕಳೆದ ವಾರ ಮನೆಯವರ ಭೇಟಿ, ಅವರ ಕೈ ಅಡುಗೆಯನ್ನು ಉಂಡು ಎಲ್ಲರೂ ಎಂಜಾಯ್ ಮಾಡಿದರು. ಈ ವೀಕೆಂಡ್ನಲ್ಲಿ ಕಿಚ್ಚ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟು ವಾರ್ಮಪ್ ಮಾಡಿದರು. ಹಾಗೆಯೇ ಅಂತಿಮ ಹಂತಕ್ಕೆ ಕೆಲವೇ ಹೆಜ್ಜೆ ದೂರ ಇರುವವರಿಗೆ ಕೆಲವು ಕಿವಿ ಮಾತನ್ನು ಕೂಡ ಹೇಳಿದ್ದರು. ಅದರ ಪರಿಣಾಮ ಈ ವಾರದ ಆರಂಭದಲ್ಲಿಯೇ ಕಾಣಿಸುತ್ತಿದೆ. ಚಳಿಗಾಲದ ಈ ವಾರದಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಕಿಡಿ ಹಾರಿದೆ. ಅದರ ಝಲಕ್ ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಜಾಹೀರಾತಾಗಿದೆ. ತಮ್ಮ ಮೌಲ್ಯ ತಿಳಿಸುವ ಇದು ಟಾಸ್ಕ್ ಆಗಿತ್ತು. ಬಿಗ್ ಬಾಸ್ ಒಂದಿಷ್ಟು ಸಂಖ್ಯೆಗಳಿರುವ ಫಲಕಗಳನ್ನು ಮನೆ ಮಂದಿಗೆ ನೀಡಿದ್ದಾರೆ. ಆ ಫಲಕಗಳಲ್ಲಿರುವ ಮೌಲ್ಯಗಳಲ್ಲಿ ತಮ್ಮ ಮೌಲ್ಯ ಏನು ಎಂಬುದನ್ನು ಸದಸ್ಯರು ಹೇಳಿ ಉಳಿದವರನ್ನು ಕನ್ವಿನ್ಸ್ ಮಾಡಿ ಆ ಫಲಕವನ್ನು ತಮ್ಮದಾಗಿಸಿಕೊಳ್ಳಬೇಕು. ಇದನ್ನು ನಿರ್ಧರಿಸುವಾಗ ವರ್ತೂರ್ ಸಂತೋಷ್ 25,000 ಫಲಕ ಹಿಡಿದರೆ ಪ್ರತಾಪ್ 50,000 ಫಲಕ ಹಿಡಿದಿದ್ದಾರೆ. ಆದರೆ ಕಾರ್ತಿಕ್, ತನಿಷಾ, ವಿನಯ್ ಮತ್ತು ಸಂಗೀತ ನಡುವೆ 20 ಲಕ್ಷದ ಫಲಕಕ್ಕಾಗಿ ಮನಸ್ತಾಪ ಉಂಟಾಗಿದೆ. ಸಂಗೀತ, ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರುವಾಗಿತ್ತು. ಅಸಮರ್ಥರಾಗಿ ಎಂದು ಹೇಳಿದ್ದು ವಿನಯ್ ಅವರನ್ನು ಕೆರಳಿಸಿದೆ. ಅಸಮರ್ಥರು ಎಂದು ಹೇಳಿಕೊಳ್ಳುವುದು ಕಾರ್ಡ್ ಪ್ಲೇ ಮಾಡಿದ ಹಾಗೆಯೇ ನನಗೆ ಅನಿಸುತ್ತಿದೆ ಎಂದು ನೇರವಾಗಿ ಹೇಳಿದ್ದಾರೆ. ಇದ್ದದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ. ಅಂಥವರು ತುಂಬ ಜನ ಇದ್ದಾರೆ ಈ ಮನೆಯಲ್ಲಿ ಎಂದು ಹೇಳಿದ್ದು ವಿನಯ್ ಅವರನ್ನು ಇನ್ನಷ್ಟು ಕೆರಳಿಸಿದೆ. ನಿಂಗೆ ತಾಕತ್ತಿದ್ರೆ ನನ್ನ ಎದೆಗೆ ಒದ್ದು ನೋಡು ಎಂದು ಸವಾಲು ಹಾಕಿದ್ದಾರೆ. ಕಾರ್ತಿಕ್ ಕೂಡ ತನಿಷಾ ಬೆಂಬಲಕ್ಕೆ ನಿಂತು ನಾನು ನಿಂತ್ಕೊಂಡ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಎಂದು ಜೋರಾಗಿ ಕಿರುಚಿದ್ದಾರೆ. ಒಟ್ಟಾರೆ ಹೊಸ ವರ್ಷದ ಹೊಸ ವಾರ ಸಖತ್ ಹಿಟ್ನೊಂದಿಗೆ ಶುರುವಾಗಿದೆ. ಹಾಗಾದರೆ ಈ ವಾರವಿಡೀ ಇದರ ಕಿಚ್ಚು ಮುಂದುವರಿಯಲಿದೆಯೇ, ಫೈಟ್ ಅತಿರೇಕಕ್ಕೆ ತಲುಪಲಿದೆಯೇ ಎಂದು ನೋಡೋಣ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಬಿಗ್ ಬಾಸ್ ವೀಕ್ಷಿಸಬಹುದು.